ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ನವಿತಾ ಜೈನ್. ಡಿಕೆ ಮತ್ತು ಪಿಕೆ ಬಂಡೆ ಡೈನಮೈಟ್ ಪ್ಲಾನ್. ದ 23 ಫೈಲ್ಸ್ ಬಿಜೆಪಿಗೆ ಟಕ್ಕರ್ ಫಿಕ್ಸಾ? ಶಿವತಾಂಡವ ತಡೆಯೋಕೆ ಸಿದ್ಧ ಸೂತ್ರ ಹೆಣೆದಿದ್ಯಾರು? ಬಿಜೆಪಿಗೆ ಟಕ್ಕರ್ ಫೈಟ್ ಕೊಡಲು ಕಾಂಗ್ರೆಸ್ ಅಸ್ತ್ರ ಪ್ರಯೋಗ. ಡಿಕೆ ಪಿಕೆ ಕಾಂಬಿನೇಷನ್ ಅಲ್ಲಿ ಆಗತ್ತಾ ಕಮಾಲ್? ಮತ್ತೆ ಅಧಿಕಾರದ ಗದ್ದುಗೆ ಏರಲು ಡಿಕೆಶಿ ಸಿದ್ದು ಮಾಡಿದ ಆ ಬಿಗ್ ಪ್ಲಾನ್ ಯಾವುದು? ಇದೇ ಹೊತ್ತಿನ ಫೋಕಸ್ 18 ಡಿಕೆ ಮತ್ತು ಪಿಕೆ. ಡಿಕೆ ಮತ್ತು ಪಿಕೆ ಡೈನಮೈಟ್ ಪ್ಲಾನ್. ದಿ 23 ಫೈಲ್ಸ್ ಬಿಜೆಪಿಗೆ ಟಕ್ಕರ್ ಫಿಕ್ಸಾ? ಶಿವತಾಂಡವ ತಡೆಯೋಕೆ ಸಿದ್ಧ ಸೂತ್ರ ಹೆಣೆದಿದ್ಯಾರು? ಎರಡು 2023 ವಿಧಾನಸಭೆ ಚುನಾವಣೆ ಇದೇ ಚುನಾವಣೆ ಈಗ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಟಾರ್ಗೆಟ್ ರಾಡಾರ್ನಲ್ಲಿದೆ. ನಾಯಕರು ಏನೇ ಮಾಡಿದ್ರು, ಎಲ್ಲೇ ಹೋದ್ರೂ ಮುಂದಿನ ವರ್ಷದ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡೇ ಹೆಜ್ಜೆ ಇಡುತ್ತಿದ್ದಾರೆ. ಬಿಜೆಪಿ ಅಧಿಕಾರದ ಗದ್ದುಗೆ ಏರೋದಕ್ಕೆ ಒಂದು ರೀತಿಯಲ್ಲಿ ರಣತಂತ್ರ ಹುಡುತ್ತಿದ್ರೆ, ಇತ್ತ ಕಾಂಗ್ರೆಸ್ ನಾಯಕರು ಕೂಡ ತಾವೇನು ಕಮ್ಮಿ ಅಂತ ಚುನಾವಣಾ ರಣತಂತ್ರಗಳನ್ನ ಹೆಣಿತಿದ್ದಾರೆ. ಹೇಗಾದ್ರೂ ಮಾಡಿ ಮತ್ತೆ ರಾಜ್ಯದಲ್ಲಿ ಮರಳಿ ಅಧಿಕಾರ ಪಡೆಯೋದಕ್ಕಾಗಿ ಕೈಕಲಿಗಳು ಹರಸಾಹಸ ಪಡುತ್ತಿದ್ದಾರೆ. ಪಂಚರಾಜ್ಯಗಳಲ್ಲಿ ಸೋತು ಸುಣ್ಣವಾಗಿರುವ, ಅಡ್ರೆಸ್ಸೇ ಇಲ್ಲದೆ ಧೂಳಿಪಟವಾಗಿರುವ ಕಾಂಗ್ರೆಸ್ಗೆ ಈಗ ನಿರೀಕ್ಷೆ ಅಂತಿರೋದು ರಾಜ್ಯ ಕಾಂಗ್ರೆಸ್ ಮೇಲೆಯೇ. ರಾಜ್ಯದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಟಕ್ಕರ್ ಫೈಟ್ ನೀಡಲಿದ್ದು, ಆಡಳಿತದ ಚುಕ್ಕಾಣಿ ಹಿಡಿಯುವ ಆಸೆಗಳು ಗರಿಗೆದರಿವೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವುದಕ್ಕಾಗಿ ಆ ಒಬ್ಬ ಚುನಾವಣಾ ಚಾಣಕ್ಯನನ್ನ ಕಾಂಗ್ರೆಸ್ ಅಖಾಡಕ್ಕಿಳಿಸಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ತೇರನ್ನ ಎಳೆಯುವುದಕ್ಕೆ ಮೆಗಾ ಸ್ಟ್ರೋಕ್ ಹೂಡ್ತಿದೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಲು ಡಿಕೆ ಮತ್ತು ಪಿಕೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಸ್ತ್ರ ಪ್ರಯೋಗ ಮಾಡಲು ಮುಂದಾಗಿದೆ. ಅದಕ್ಕಾಗಿ ಬಂಡೆ ಡೈನಮೈಟ್ ಪ್ಲಾನ್ ಮಾಡಿದ್ದು ಎದುರಾಳಿಗಳು ಶೇಕ್ ಆಗಿದ್ದಾರೆ. ದಿ 23 ಫೈಲ್ಸ್ ಅಂದ್ರೆ 2023 ಫೈಲ್ಸ್ ನಲ್ಲಿ ತಮ್ಮ ಹೆಜ್ಜೆ ಗುರುತನ್ನ ಮೂಡಿಸಲು, ತಮ್ಮ ಗೆಲುವಿನ ಚರಿತ್ರೆಯನ್ನ ಅಚ್ಚೊತ್ತಲು ಕಾಂಗ್ರೆಸ್ ರೆಡಿಯಾಗಿದೆ. ಹೀಗಾಗಿ ಬಿಜೆಪಿಗೆ ಸರಿಯಾದ ಟಕ್ಕರ್ ಕೊಡುವುದಕ್ಕೆ, ಗುನ್ನ ಇಡುವುದಕ್ಕೆ ಕಾಂಗ್ರೆಸ್ ಮೆಗಾ ಸ್ಟ್ರಾಟಜಿ ಹುಡುಕಿದೆ. ಶಿವತಾಂಡವ ತಡೆಯೋಕೆ ಸಿದ್ಧ ಸೂತ್ರ ಹೆಣೆಯಲಾಗ್ತಿದೆ. ಚುನಾವಣಾ ಚಾಣಕ್ಯನನ್ನ ಹೈಕಮಾಂಡ್ ಕಣಕ್ಕಿಳಿಸಿದ್ದೇಕೆ? ಕಳೆದ 10 ವರ್ಷಗಳಿಂದ ಚುನಾವಣೆಗಳಲ್ಲಿ ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ಗೆ ಕರ್ನಾಟಕ ಗೆಲುವಿನ ಡೋಸ್ ಕೊಡುತ್ತಾ ಕೈಪಾಳ್ಯಕ್ಕೆ ಗೆಲುವಿನ ಟಾನಿಕ್ ಕೊಡುವುದಕ್ಕೆ ಬಂದ ಆ ಚಾಣಕ್ಯ ಯಾರು ಅನ್ನೋದೇ ಕಾಂಗ್ರೆಸ್ 2023 ಸ್ಟ್ರೋಕ್ನಲ್ಲಿರೋ ಸೀಕ್ರೆಟ್. ಕೈಪಾಳ್ಯದಲ್ಲಿ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್. ಎರಡು 2023 ಚುನಾವಣೆಗೆ ಈಗಿನಿಂದಲೇ ಕಾಂಗ್ರೆಸ್ ತಾಲೀಮು ಸ್ಟಾರ್ಟ್ ಮಾಡಿದೆ. ಈ ಬಾರಿ ಹೇಗಾದ್ರೂ ಮಾಡಿ ರಾಜ್ಯದ ಗದ್ದುಗೆಯನ್ನ ಮರಳಿ ಪಡೆಯಬೇಕು ಅನ್ನೋದೇ ಕಾಂಗ್ರೆಸ್ನ ಮೇನ್ ಟಾರ್ಗೆಟ್. ಅದಕ್ಕಾಗಿ ರೋಡ್ ಮ್ಯಾಪ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಅದರ ಒಂದು ಅಸ್ತ್ರವೆಂಬಂತೆ ಈಗಾಗಲೇ ಸೋನಿಯಾ ಮೇಡಂ ಡಿಕೆಶಿಗೆ ದಿಲ್ಲಿಗೆ ಬುಲಾವ್ ನೀಡಿದ್ರು. ಸೋನಿಯಾ ಗಾಂಧಿ ಆಹ್ವಾನದ ಬೆನ್ನಲ್ಲೇ ಡಿಕೆಶಿ ದಿಲ್ಲಿಗೆ ದೌಡಾಯಿಸಿದ್ರು. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಅಂತಾನೆ ಚುನಾವಣಾ ನಿಪುಣ, ಚುನಾವಣಾ ಚಾಣಕ್ಯ ಪಿಕೆ ಅಂದ್ರೆ ಪ್ರಶಾಂತ್ ಕಿಶೋರ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಪ್ರಶಾಂತ್ ಕಿಶೋರ್ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಸುದೀರ್ಘ ಚರ್ಚೆ ನಡೆಸಿದೆ. ಮುಂದಿನ ವರ್ಷಗಳಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತಿದೆಯೋ ಆ ಎಲ್ಲ ರಾಜ್ಯಗಳ ಎಲೆಕ್ಷನ್ಗೂ ಪಿಕೆ ಸ್ಟ್ರಾಟಜಿ ಹುಡುತ್ತಿದ್ದಾರೆ. ಕಾಂಗ್ರೆಸ್ ಪರವಾಗಿ ರಣತಂತ್ರ ಹೂಡುತ್ತಿದ್ದಾರೆ. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಪ್ರಶಾಂತ್ ಕಿಶೋರ್ ರಣತಂತ್ರ ಹೂಡುತ್ತಿದ್ದಾರೆ. ಇದೇ ವಿಚಾರವಾಗಿಯೇ ಡಿಕೆ ಶಿವಕುಮಾರ್ ಪ್ರಶಾಂತ್ ಕಿಶೋರ್ ಜೊತೆ ಚರ್ಚೆ ನಡೆಸಲಿದ್ದಾರೆ. ಡಿಕೆಶಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಅಂತಾನೆ ಫೇಮಸ್. ಕನಕಪುರ ಬಂಡೆ ರಾಜ್ಯ ಕಾಂಗ್ರೆಸ್ ಮಾತ್ರ ಅಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ ಪಾಲಿಗೂ ಆಪತ್ ಬಾಂಧವನೇ ಆಗಿದ್ದಾರೆ.
ಕಾಂಗ್ರೆಸ್ಗೆ ಯಾವುದೇ ಸಂಕಷ್ಟ ಎದುರಾಗಲಿ ಪಕ್ಷದ ಬೆನ್ನೆಲುಬಾಗಿ ನಿಲ್ಲೋದೇ ಡಿಕೆಶಿ. ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ಬಂಡೆ ರೀತಿಯೇ ಕಾಂಗ್ರೆಸ್ ಪಾಲಿಗೆ ಬಲವಾಗಿ ನಿಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಸಾರಥಿಯಾಗಿ ಪಕ್ಷವನ್ನ ಮುನ್ನಡೆಸುತ್ತಿದ್ದಾರೆ. ಮುಂಬರುವ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವುದೇ ಡಿಕೆಶಿ ಮೇನ್ ಟಾರ್ಗೆಟ್ ಆಗಿದೆ. ಡಿಕೆಶಿ ಒಮ್ಮೆ ಪಣತೊಟ್ಟರು ಅಂದ್ರೆ ಮುಗೀತು. ಅದನ್ನ ಈಡೇರಿಸುವವರೆಗೆ ಅವರು ಸುಮ್ಮನೆ ಕುಳಿತುಕೊಳ್ಳಲ್ಲ. ಜಗಜಟ್ಟಿ ಮಲ್ಲನಂತೆ ಅದಕ್ಕಾಗಿ ತಮ್ಮನ್ನ ತಾವು ಮುಡಿಪಾಗಿಡುತ್ತಾರೆ. ಇತ್ತ ಪ್ರಶಾಂತ್ ಕಿಶೋರ್ ಚುನಾವಣಾ ನಿಪುಣ, ಚುನಾವಣಾ ಚಾಣಕ್ಯ. ಇವರು ಯಾವ ನಾಯಕನ ಬೆನ್ನಿಗೆ ನಿಂತಿದ್ರೋ ಅವರು ಸೋತ ಮಾತೇ ಇಲ್ಲ. ಒಂದು ಕಾಲದಲ್ಲಿ ಬಿಜೆಪಿಯ ಪೋಸ್ಟರ್ ಬಾಯ್ ಆಗಿದ್ದ ಪ್ರಶಾಂತ್ ಕಿಶೋರ್ 2014ರಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ದೇಶದಲ್ಲಿ ಕೇಸರಿ ಅಲೆ ಸೃಷ್ಟಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ನಂತರ ನಿತೀಶ್ ಕುಮಾರ್ ಮತ್ತು ಮಮತಾ ಬ್ಯಾನರ್ಜಿಗೂ ಚುನಾವಣಾ ಸ್ಟ್ರಾಟಜಿ ರೂಪಿಸಿದ್ದು ಅವರ ಗೆಲುವಿನಲ್ಲೂ ಪ್ರಮುಖ ಪಾತ್ರ ವಹಿಸಿದ್ರು. ಹಾಗೆ ದಕ್ಷಿಣ ಭಾರತದಲ್ಲಿ ಜಗನ್ಮೋಹನ್ ರೆಡ್ಡಿ, ಸ್ಟಾಲಿನ್ಗೂ ಚುನಾವಣಾ ರಣತಂತ್ರ ಹೂಡಿದ್ದು ಇದೇ ಚುನಾವಣಾ ಚಾಣಕ್ಯ ಪಿಕೆ. ಸಿನಿಮಾದಲ್ಲಿ ಹೇಗೆ ಹಿಟ್ ಹೀರೋಗಳ ಕಾಂಬಿನೇಷನ್ ನಲ್ಲಿ ಮೂವಿ ಮಾಡಿದ್ರೆ ಸೂಪರ್ ಡೂಪರ್ ಹಿಟ್ ಆಗುತ್ತೋ, ಈಗ ಕಾಂಗ್ರೆಸ್ನಲ್ಲಿ ಡಿಕೆ ಹಾಗೂ ಪಿಕೆ ಕಾಂಬಿನೇಷನ್ ನಲ್ಲಿ ರೂಟ್ ಮ್ಯಾಪ್ ರೆಡಿ ಆಗ್ತಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸಮರ. ಕಮಿಷನ್ ಅಸ್ತ್ರ ಪ್ರಯೋಗಕ್ಕೆ ಮುಂದಾದ ಕಾಂಗ್ರೆಸ್. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಕಟ್ಟಿಹಾಕಲು ಕಾಂಗ್ರೆಸ್ ತನ್ನದೇ ಆದ ಸ್ಟ್ರಾಟಜಿ ಹುಡುತ್ತಿದೆ. ತಮ್ಮ ಬತ್ತಳಿಕೆಯಲ್ಲಿರುವ ಒಂದೊಂದೇ ಅಸ್ತ್ರಗಳನ್ನು ಪ್ರಯೋಗಿಸಲು ಕೈಕಲಿಗಳು ಸಜ್ಜಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರವನ್ನ ಬಿಟ್ಟು ಬಿಡದೆ ಕಾಡ್ತಾ ಇರೋದು ಅಂದ್ರೆ ಅದು ಕಮಿಷನ್ ಸರ್ಕಾರ ಅನ್ನೋ ಆರೋಪ. ಕಮಿಷನ್ ರಾಡಿ ಬಿಜೆಪಿ ಸರ್ಕಾರಕ್ಕೆ ಇನ್ನಿಲ್ಲದಂತೆ ಅಂಟಿಕೊಂಡ್ಬಿಟ್ಟಿದೆ. ಇದೇ ಮುಂದಿನ ಚುನಾವಣೆಗೆ ಬಿಜೆಪಿಗೆ ದೊಡ್ಡ ಮಟ್ಟದ ಪೆಟ್ಟು ಕೊಡೋ ಸಾಧ್ಯತೆ ಇದೆ ಎಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಈಗ ಇದನ್ನೇ ಬಿಜೆಪಿ ವಿರುದ್ಧ ಅಸ್ತ್ರವನ್ನಾಗಿ ಬಳಸಿಕೊಳ್ಳಲು ಮುಂದಾಗಿದೆ. ಭ್ರಷ್ಟಾಚಾರ ಆರೋಪದ ಅಸ್ತ್ರ ಪ್ರಯೋಗಿಸಿ ಬಿಜೆಪಿ ವಿರುದ್ಧ ಸಮರ ಸಾರುವುದಕ್ಕೆ ಸಿದ್ದು ಹಾಗೂ ಡಿಕೆಶಿ ಸಿದ್ಧವಾಗಿದ್ದಾರೆ. ಇದೇ ಕಮಿಷನ್ ದಾಳವನ್ನೇ ಉರುಳಿಸಿ ರಾಜ್ಯಾದ್ಯಂತ ಜನರಲ್ಲಿ ಬಿಜೆಪಿ ವಿರುದ್ಧ ಆಡಳಿತ ವಿರೋಧಿ ಅಲೆ ಎಬ್ಬಿಸೋದು ಕಾಂಗ್ರೆಸ್ನ ಮೆಗಾ ಪ್ಲಾನ್ ಆಗಿದೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ವಿರುದ್ಧ ಆರೋಪ ಕೇಳಿಬಂದಿತ್ತು. ಇದನ್ನೇ ಪೊಲಿಟಿಕಲ್ ಟೂಲ್ ಆಗಿ ಬಳಸಿಕೊಂಡ ಕಾಂಗ್ರೆಸ್ ನಾಯಕರು ಈಶ್ವರಪ್ಪ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಿದ್ರು. ಅದರಂತೆಯೇ ಈಶ್ವರಪ್ಪ ತಲೆದಂಡ ಕೂಡ ಆಗಿದೆ. ಪ್ರಚಾರದ ಟೈಮ್ನಲ್ಲಿ ಜನರ ಬಳಿಗೆ ಇದೇ ವಿಚಾರವನ್ನ ತೆಗೆದುಕೊಂಡು ಹೋಗಲು ಕಾಂಗ್ರೆಸ್ ನಾಯಕರು ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ. ಇದೇ ಕಮಿಷನ್ ಆರೋಪ ಕಾಂಗ್ರೆಸ್ಗೆ ಅಸ್ತ್ರವಾದ್ರೆ ಬಿಜೆಪಿಗೆ ದೊಡ್ಡ ಮಟ್ಟದ ಕಂಟಕವಾಗಿದೆ. ರಾಜ್ಯದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರವಿದೆ. ಬೊಮ್ಮಾಯಿ ಸರ್ಕಾರ ಲಂಚದ ಸರ್ಕಾರ. ಇನ್ನೂ ಹಲವು ಇಲಾಖೆಗಳ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವುದಕ್ಕೂ ಕಾಂಗ್ರೆಸ್ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದೆ. ಈಶ್ವರಪ್ಪ ತಲೆದಂಡ ಬಳಿಕ ಕಾಂಗ್ರೆಸ್ನಲ್ಲಿ ರಣೋತ್ಸಾಹ ಮನೆ ಮಾಡಿದ್ದು ಬಿಜೆಪಿ ಬುಡಕ್ಕೆ ಬಾಂಬ್ ಹಾಕೋದಕ್ಕೆ ಕೈ ದಿಗ್ಗಜರು ಸಜ್ಜಾಗಿದ್ದಾರೆ. ಇಲಾಖೆಗಳ ಭ್ರಷ್ಟಾಚಾರ ಬಯಲಿಗೆಳೆಯಲು ಸಜ್ಜು. ಈಶ್ವರಪ್ಪ ಬಳಿಕ ಆ 3 ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲಿಗೆಳೆಯುವುದಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೇರೆ ಇಲಾಖೆಗಳ ಸಚಿವರ ಭ್ರಷ್ಟಾಚಾರದ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಪ್ರತಿ ಇಲಾಖೆಗಳ ಬೀಲ ತೋಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆರೋಗ್ಯ, ನೀರಾವರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯನ್ನ ಟಾರ್ಗೆಟ್ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ವೈದ್ಯಕೀಯ ಪರಿಕರಗಳ ಖರೀದಿ ಮತ್ತು ಟೆಂಡರ್ನಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹೀಗಾಗಿ ಆರೋಗ್ಯ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ದಾಖಲೆಗಳ ಸಂಗ್ರಹಕ್ಕೆ ಕೈಪಡೆ ಸಿದ್ಧವಾಗಿದೆ. ಆರೋಗ್ಯ ಇಲಾಖೆ ಜೊತೆಗೆ ಜಲಸಂಪನ್ಮೂಲ ಇಲಾಖೆಯಲ್ಲೂ ಅಕ್ರಮದ ವಾಸನೆ ಬಡಿದಿದೆ. ಹೀಗಾಗಿ ಕಾಂಗ್ರೆಸ್ ಮುಖಂಡರು ಈ ಇಲಾಖೆಯ ಮಾಹಿತಿಗಳನ್ನ ಕೂಡ ಸಂಗ್ರಹಿಸುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಡಿ ಅನುದಾನದ ದುರ್ಬಳಕೆ ಮಾಡಿರುವ ಆರೋಪವಿದೆ. ಹೀಗಾಗಿ ಈ ಅಕ್ರಮದ ಮಾಹಿತಿ ಕಲೆ ಹಾಕುವಲ್ಲಿ ಕಾಂಗ್ರೆಸ್ ಟೀಮ್ ಸಜ್ಜಾಗಿದೆ. ಇದರಲ್ಲಿ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಿಜೆಪಿ ಮೇಲಿರುವ ಕಮಿಷನ್ ಆರೋಪವನ್ನೇ ಕಾಂಗ್ರೆಸ್ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ಳುತ್ತೆ ಅನ್ನೋದು. ಧರ್ಮದಂಗಲನ್ನೇ ದಾಳವನ್ನಾಗಿ ಬಳಸಿಕೊಳ್ಳುತ್ತಾ ಕಾಂಗ್ರೆಸ್. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಧರ್ಮದಂಗಲ್ ಕಿಚ್ಚು ಧಗ ಧಗ ಅಂತ ಹೊತ್ತಿ ಉರಿಯುತ್ತಿದೆ. ಒಂದು ವಿವಾದ ಮುಗೀತು ಅನ್ನೋ ಹಾಗಿಲ್ಲ, ಮತ್ತೊಂದು ವಿವಾದ ಜನ್ಮ ತಾಳುತ್ತೆ. ಈಗ ರಾಜ್ಯದಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮಗಳ ನಡುವೆ ದೊಡ್ಡ ಕಂದಕವೇ ಸೃಷ್ಟಿಯಾಗಿದೆ. ಹಿಜಾಬ್ನಿಂದ ಪ್ರಾರಂಭವಾದ ಗಲಾಟೆ ನಂತರ ದೇವಸ್ಥಾನಗಳಲ್ಲಿ ಸಲಾಂ ಮಂಗಳಾರತಿಗೆ ಬ್ರೇಕ್ ಹಾಕಬೇಕು ಅನ್ನೋ ಕೂಗು ಕೇಳಿಬಂತು. ಬಳಿಕ ದೇವಸ್ಥಾನಗಳ ಪ್ರಾಂಗಣದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರಲಾಯಿತು. ಬಳಿಕ ಮಸೀದಿಯಲ್ಲಿನ ಆಜಾನ್ಗೆ ಬ್ರೇಕ್ ಹಾಕಬೇಕು ಅನ್ನೋ ಕೂಗು ಕೇಳಿಬಂತು. ನಂತರ ಹಲಾಲ್ ಕಟ್, ಜಟ್ಕಾ ಕಟ್ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ವಿವಾದದ ಕಿಚ್ಚನ್ನೇ ಹೊತ್ತಿಸಿತು. ಮೈಕ್ ಮಹಾಯುದ್ಧ ನಡೆಯಿತು. ಹೀಗೆ ಒಂದಾ ಎರಡ ರಾಜ್ಯದಲ್ಲಿ ಕೋಮು ಸಾಮರಸ್ಯವೇ ಕದಡಿ ಹೋಗಿದೆ. ಇದೇ ವಿಚಾರವನ್ನೇ ಪೊಲಿಟಿಕಲ್ ಟೂಲ್ ಆಗಿ ಬಳಸಿಕೊಳ್ಳಲಿರುವ ಕೈ ನಾಯಕರು ಬಿಜೆಪಿ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ, ಬೊಮ್ಮಾಯಿ ಸರ್ಕಾರದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಸುರಕ್ಷಿತವಾಗಿಲ್ಲ, ರಾಜ್ಯ ಕೋಮು ದಳ್ಳುರಿಯಲ್ಲಿ ಬೇಯ್ತಿದ್ರೂ ಸರ್ಕಾರ ಮಾತ್ರ ಅಗತ್ಯ ಕ್ರಮ ಕೈಗೊಳ್ಳುತ್ತಿಲ್ಲ, ಮತ್ತೆ ಕೋಮು ಸಂಘರ್ಷಕ್ಕೆ ಪರೋಕ್ಷವಾಗಿ ಪ್ರೋತ್ಸಾಹ ನೀಡುತ್ತಿದೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸಮರ ಸಾರಿದೆ.
ಚುನಾವಣಾ ಅಖಾಡದಲ್ಲೂ ಇದೇ ವಿಚಾರವನ್ನು ಕಾಂಗ್ರೆಸ್ ದಿಗ್ಗಜರು ಮತಬೇಟೆಗೆ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಮೇಕೆದಾಟು ಪಾದಯಾತ್ರೆ ಕ್ರೆಡಿಟ್ಗೆ ಕಾಂಗ್ರೆಸ್ ಪ್ಲಾನ್. ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ನಾಯಕರು ನಡೆಸಿದ್ದ ಪಾದಯಾತ್ರೆ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೇಕೆದಾಟುವಿನಿಂದ ಬೆಂಗಳೂರಿನವರೆಗೆ ಬೃಹತ್ ಪಾದಯಾತ್ರೆ ನಡೆಯಿತು. ಕೊರೋನಾ ಇದ್ರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಕಾಲ್ನಡಿಗೆ ಮಾಡಿದ್ರು. ಸರ್ಕಾರ ಸ್ಟಾರ್ಟಿಂಗ್ನಿಂದಲೂ ಪಾದಯಾತ್ರೆಯನ್ನ ವಿರೋಧಿಸ್ತಾನೆ ಬಂದಿತ್ತು. ಕೊರೋನಾ ಕಾರಣ ನೀಡಿ ಪಾದಯಾತ್ರೆಗೆ ಬ್ರೇಕ್ ಹಾಕೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳನ್ನು ನಡೆಸಿತ್ತು. ಕೊನೆಗೂ ಅಡೆತಡೆಗಳ ನಡುವೆಯೂ ಕಾಂಗ್ರೆಸ್ ನಾಯಕರು ಪಾದಯಾತ್ರೆಯನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರು. ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ನಾವು ಪಾದಯಾತ್ರೆ ಮಾಡಿದ್ದೀವಿ. ಬೆಂಗಳೂರು, ರಾಮನಗರ, ಕೋಲಾರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಭಾಗ್ಯ ನೀಡಲು ನಾವೇ ಶ್ರಮಪಟ್ಟಿದ್ದೀವಿ ಅಂತ ಕಾಂಗ್ರೆಸ್ ನಾಯಕರು ಅದರ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಸಿಎಂ ಬೊಮ್ಮಾಯಿ ಸರ್ವಪಕ್ಷಗಳ ಸಭೆ ಕರೆದಿದ್ದು ಕೂಡ ನಮ್ಮ ಪಾದಯಾತ್ರೆಯ ಎಫೆಕ್ಟ್ನಿಂದಲೇ. ಈ ಕ್ರೆಡಿಟ್ ಅನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡುತ್ತಿದೆ. ಕೈ ನಾಯಕರು ಮೇಕೆದಾಟು ಪಾದಯಾತ್ರೆ ಮಾಡುವಾಗ ಬಿಜೆಪಿ ನಾಯಕರು ವಾಗ್ಬಾಣಗಳನ್ನೇ ಪ್ರಯೋಗಿಸಿದ್ರು. ಕೊರೋನಾ ಟೈಮ್ನಲ್ಲಿ ಸಾಮಾಜಿಕ ಕಳಕಳಿಯನ್ನ ಮರೆತು ಒಂದು ವಿರೋಧ ಪಕ್ಷವಾಗಿ ಅದರ ಜವಾಬ್ದಾರಿಯನ್ನ ಮರೆತು ಕಾಂಗ್ರೆಸ್ ನಾಯಕರು ವರ್ತಿಸಿದ್ದಾರೆ. ಇದೆಂಥ ವಿರೋಧ ಪಕ್ಷ ಅಂತ ವಾಕ್ಸಮರ ನಡೆಸಿದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ ಕುಡಿಯೋ ನೀರಿಗೆ ಅನ್ನೋದು ತೋರಿಕೆ ಅಷ್ಟೇ. ಇದನ್ನ ಕಾಂಗ್ರೆಸ್ ನಾಯಕರು ರಾಜಕೀಯ ದಾಳವನ್ನಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಈ ಹಿಂದೆಯೇ ಕಾಂಗ್ರೆಸ್ ಸರ್ಕಾರವಿತ್ತು, ಅವರು ಯಾಕೆ ಡಿಪಿಆರ್ ಸಿದ್ಧಪಡಿಸಿಲ್ಲ? ಆ ಟೈಮ್ನಲ್ಲಿ ಇಲ್ಲದ ಕಾಳಜಿ ಈಗ್ಯಾಕೆ ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ರು. ನಾವು ಈಗಾಗಲೇ ಸರ್ವಪಕ್ಷಗಳ ಸಭೆ ಕರೆದಿದ್ದೇವೆ, ನಾವು ಮೇಕೆದಾಟು ಯೋಜನೆ ಮಾಡಿಯೇ ಸಿದ್ಧ, ಇದಕ್ಕೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯ ಅನುಮತಿಗೆ ಕಾಯ್ತಿದ್ದೀವಿ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಇತ್ತ ಕುಮಾರಸ್ವಾಮಿ ಮೇಕೆದಾಟು ವಿಚಾರದಲ್ಲಿ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ರಾಜಕೀಯ ಮಾಡುತ್ತಿವೆ, ನಾನು ಸಿಎಂ ಆಗಿದ್ದಾಗ ಡಿಪಿಆರ್ ಸಿದ್ಧಪಡಿಸಿದ್ದೆ ಅಂತ ಅವರು ಒಂದ್ ಕಡೆ ಕ್ರೆಡಿಟ್ ತೆಗೆದುಕೊಳ್ಳುತ್ತಿದ್ದಾರೆ. ಒಟ್ನಲ್ಲಿ ಮೇಕೆದಾಟು ಯೋಜನೆ 2023ರ ಮೇನ್ ಚುನಾವಣಾ ಅಜೆಂಡಾ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಇನ್ನು ಬೊಮ್ಮಾಯಿ ಸರ್ಕಾರ ಜನಪರವಾಗಿ ಕಲ್ಯಾಣ ಯೋಜನೆಗಳನ್ನ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಭ್ರಷ್ಟಾಚಾರ, ಧರ್ಮದಂಗಲ್ನಲ್ಲಿಯೇ ಮುಳುಗಿ ಹೋಗಿದೆ. ಮಂತ್ರಿಗರಿಗೆ ನಾಯಕರ ನಡುವೆ ಕಚ್ಚಾಟಗಳಾಗ್ತಿವೆ. ಸರ್ಕಾರ ತನ್ನದೇ 108 ಸಮಸ್ಯೆಗಳ ಸುಳಿಯಲ್ಲಿ ಮುಳುಗಿ ಹೋಗಿದೆ. ಎಲ್ಲಾ ಕ್ಷೇತ್ರಗಳಿಗೂ ಸರಿಯಾಗಿ ಅನುದಾನವಾಗ್ತಿಲ್ಲ. ಜನಪರ ಕಾಳಜಿ ಈ ಸರ್ಕಾರಕ್ಕೆ ಇಲ್ವೇ ಇಲ್ಲ ಅನ್ನೋದನ್ನ ಬಿಂಬಿಸೋದಕ್ಕೆ ಸಜ್ಜಾಗಿದೆ ಕಾಂಗ್ರೆಸ್. ಕಾಂಗ್ರೆಸ್ ಹೇಗೆ ಬಿಜೆಪಿಗೆ ಟಕ್ಕರ್ ಫೈಟ್ ಕೊಡಬೇಕು ಅಂತ ಇನ್ನಿಲ್ಲದ ತಂತ್ರಗಳನ್ನು ಹುಡುಕಿದೆಯೋ ಅದೇ ರೀತಿ ಬಿಜೆಪಿ ಕೂಡ ಕಾಂಗ್ರೆಸ್ಗೆ ಪೈಪೋಟಿ ನೀಡೋದಕ್ಕೆ ಎಲ್ಲಾ ರೀತಿಯ ರಣತಂತ್ರಗಳನ್ನು ಹೂಡೋದಕ್ಕೆ ಸಜ್ಜಾಗಿದೆ. ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಯಾವುದೇ ದಾಳವನ್ನ ಉರುಳಿಸಿದ್ರೂ ಅದಕ್ಕೆ ಬಿಜೆಪಿ ಬತ್ತಳಿಕೆಯಲ್ಲಿ ಪ್ರತ್ಯಸ್ತ್ರವಿದೆ. ಇದು ಕಾಂಗ್ರೆಸ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಬಿಜೆಪಿಯನ್ನ ಎದುರಿಸೋದು ಅಷ್ಟೊಂದು ಸುಲಭವಲ್ಲ. ಬಿಜೆಪಿ ವಿರುದ್ಧ ಗೇಮ್ ಪ್ಲಾನ್ ಮಾಡಬೇಕು ಅಂದ್ರೆ ಅವರ ಮೂಗಿನ ನೀರಕ್ಕೆ ಯೋಚನೆ ಮಾಡಬೇಕು. ಅವರನ್ನ ಹೇಗೆ ಕಟ್ಟಿ ಹಾಕಬೇಕು ಅನ್ನೋದಕ್ಕೆ ಪ್ರಶಾಂತ್ ಕಿಶೋರ್ ಜೊತೆ ಕೈ ಜೋಡಿಸಿದೆ ಕಾಂಗ್ರೆಸ್. ಕಾಂಗ್ರೆಸ್ನ ಕಟ್ಟಕಡೆಯ ದಾಳವೇ ಪಿಕೆ ಅಂದ್ರೆ ಪ್ರಶಾಂತ್ ಕಿಶೋರ್. ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ 90% ಚುನಾವಣೆಗಳನ್ನ ಸೋಲ್ತಾನೆ ಬಂದಿದೆ. ಕಾಂಗ್ರೆಸ್ ಒಂದ್ ರೀತಿಯಲ್ಲಿ ಮುಳುಗುವ ಹಡಗು ಅಂದ್ರೂ ತಪ್ಪಾಗಲ್ಲ. ಈಗ ಕೈಪಡೆಗೆ ನಾವಿಕನಾಗಿ ಪ್ರಶಾಂತ್ ಕಿಶೋರ್ ಸೇರಿಕೊಳ್ಳುತ್ತಿದ್ದಾರೆ. ಪ್ರಶಾಂತ್ ಕಿಶೋರ್ ನಿಪುಣ ರಾಜಕೀಯ ಸಲಹೆಗಾರ ಅನ್ನೋದನ್ನ ಪಕ್ಷಾತೀತವಾಗಿ ಹಲವರು ಒಪ್ಪಿಕೊಳ್ಳುವಂತಹ ಮಾತು. ಚುನಾವಣಾ ಸ್ಟ್ರಾಟಜಿ ಮಾಡೋದ್ರಲ್ಲಿ ಪಿಕೆ ಒಂದು ಕೈ ಮೇಲೆಯೇ ಇದ್ದಾರೆ. ಈಗ ಇದೇ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ನಲ್ಲಿ ಯಾವ ಮಟ್ಟಕ್ಕೆ ಕಮಾಲ್ ಮಾಡ್ತಾರೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಕಾಂಗ್ರೆಸ್ ಚೇತರಿಕೆಗಾಗಿ ಪ್ರಶಾಂತ್ ಕಿಶೋರ್ ಬಳಿ ಶಿವತಾಂಡವದ 6 ಫಾರ್ಮುಲಾಗಳಿವೆ. ಇದೇ 6 ಸೂತ್ರದಲ್ಲಿ ಅಡಗಿದೆ ಕೈ ಗೆಲುವಿನ ಸೀಕ್ರೆಟ್. ಕಾಂಗ್ರೆಸ್ಗೆ ಗೆಲುವಿನ ಬೂಸ್ಟರ್ ನೀಡುವುದಕ್ಕೆ ಪಿಕೆ ರೆಡಿ ಮಾಡಿರೋ ರೋಡ್ ಮ್ಯಾಪ್ ನೋಡಿದ್ರೆ ಒಮ್ಮೆ ನೀವು ಬೆರಗಾಗ್ತೀರಾ. ರಾಜ್ಯದಲ್ಲಿ ಕೆಪಿಸಿಸಿ ಸಾರಥಿ ಡಿಕೆಶಿ ಕಾಂಗ್ರೆಸ್ಗೆ ಬೂಸ್ಟರ್ ಡೋಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇತ್ತ ಪಿಕೆ ರಾಷ್ಟ್ರೀಯ ಕಾಂಗ್ರೆಸ್ಗೆ ಗೆಲುವಿನ ಟಾನಿಕ್ ಕೊಡೋದಕ್ಕೆ ಅನೇಕ ಚುನಾವಣಾ ರಣತಂತ್ರಗಳನ್ನು ಹೆಣೆದಿದ್ದಾರೆ.